ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಕಾರಣ ಫೈನಲಿ ನಿರ್ಧಾರಕ್ಕೆ ಬಂದೇ ಬಿಟ್ಟ. ಸರಿಯಾಗಿ ಈ ಕಡೆ ಸಾಹಿತ್ಯ ಮದುವೆ ಆಗೋ ಹುಡುಗ ಬೇರೆ ಹುಡುಗಿನ ನೋಡೋಕೆ ಹೋದಾಗ ಏನಪ್ಪ ಮಾಡಿಬಿಟ್ಟ ಅಂಥದ್ದು. ಈ ಕಡೆ ಸಾಹಿತ್ಯ ಡೇರ್ ಆಗಿ ಮೀಡಿಯಾ ಮುಂದೆ ನಿಂತದ್ದು ಹೇಗೆ, ಈ ಕಡೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾರಣ ಯಾವಾಗ ವಿಶ್ವನಾಥ್ ಅಂಕಲ್ಗೆ ಮಾತು ಕೊಟ್ಟನು, ಅವರ ಮಗಳ ಜೀವನನ ಖುಷಿಯಾಗಿರೋದು ನನ್ನ ಜವಾಬ್ದಾರಿ. ನನ್ನಿಂದ ಎಷ್ಟೇ ತಪ್ಪಾಗಿರ್ಬೋದು, ಹಾಗಂತ ನನ್ನ ಮಾತನ್ನು ನಂಬದೇ ಇರಬೇಡಿ. ನನ್ನಿಂದ ಗೊತ್ತಿಲ್ಲದೆ ತಪ್ಪಾಗಿದೆ, ಆದರೆ ಈ ಕರ್ಣ ಒಮ್ಮೆ ಮಾತು ಕೊಟ್ಟ ಅಂದರೆ ಅದನ್ನು ಉಳಿಸ್ಕೊಳ್ದೆ ಬಿಡುವುದಿಲ್ಲ. ನಿಮ್ಮ ಮಗಳ ಜವಾಬ್ದಾರಿ ನಂದು, ನಿಮ್ಮ ಮಗಳು ಮದುವೆ ಮಾಡಿಸೋದ್ರ ಜವಾಬ್ದಾರಿ ನಂದು ಅಂತ ಹೇಳ್ತಿದ್ದಾಗೆ ವಿಶ್ವನಾಥ್ ಅಂಕಲ್ಗೆ ಅವ್ರ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಕರಿಮಣಿನ ಅವ್ರ ಕೈಗಿಟ್ಟು ಕೋಮಾ ಸ್ಟ್ರೀಚ್ಗೆ ಹೋಗ್ತಾರೆ. ಈ ಕಡೆ ಮನೆಯಲ್ಲಿ ಇರೋರ್ತಕ್ಕಂಥ ಎಲ್ರಿಗೂ ಕೂಡ ಗೊತ್ತಾಗತ್ತೆ ವಿಶ್ವನಾಥ್ ಅವ್ರಿಗೆ ಕಾಯಿಲೆ ಇದೆ ಅಂತ. ವಿಶ್ವನಾಥ್ ಅವರು ತುಂಬಾ ಬೇಗ ಸತ್ತೋಗ್ಬಿಡ್ತಾರೆ ಮಗಳು ಮದುವೆ ಅನ್ನೋ ಕಾರಣಕ್ಕೆ. ಈ ಒಂದು ವಿಶ್ವನ ಮನೆಯವ್ರಿಗೆ ಯಾರಿಗೂ ಹೇಳಬಾರ್ದು, ಆನಂತರ ಹೇಳ್ತೀನಿ ಅಂತ ಹೇಳಿದರು. ಬಟ್ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ನೀನಿದ್ರು ದೇವ್ರಿಗೆ ಬಿಟ್ಟಿದ್ದು ನಾವೇನೂ ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಡಾಕ್ಟರು ಹೇಳ್ತಾರೆ. ಇದರಿಂದ ತುಂಬಾ ಮನೆಯವ್ರಿಗೆಲ್ರಿಗೂ ನೋವು. ಆದರೆ ಈ ಕಡೆ ಸಾಹಿತ್ಯಗಂತೂ ಆ ಕಡೆ ಅಮ್ಮ ಇಲ್ಲ, ಈ ಕಡೆ ಅಪ್ಪನೂ ಇಲ್ಲ. ಅವ್ಳಿಗಾಗ್ತಿರೋ ಸಂಕಟನ ಹೇಳ್ಕೊಳಕ್ಕಾಗಲ್ಲ. ಜೊತೆಗೆ ಜನರಿಂದ ಕೂಕವಾದ ಮಾತುಗಳು, ಜೊತೆಗೆ ಅವಳ ಮದುವೆ ಕೂಡ ನಿಂತು ಹೋಗಿದೆ. ಜೀವನ ಅಂತೂ ಹಾಳಾಗಿ ಹೇಗೆ ಕೊಟ್ಟೋಗಿದೆ. ಏನನ್ನು ನೋಡ್ತಾಳೆ ಪಾಪ, ಆಕೆಯ ಜೀವನ ಎಂಥ ಸ್ಥಿತಿಗೆ ಬಂದುಬಿಡ್ತು. ಇದಕ್ಕೆಲ್ಲ ಕಾರಣ ಆಗಿದ್ದು ಕಾರಣ ಏನಾದ? ಈ ಕಡೆ ಕಾರಣ ಸಾಹಿತ್ಯನ ಮದುವೆ ಆಗಬೇಕಾಗಿರೋ ಹುಡುಗನ ಮನೆಗೆ ಹೊಡ್ಕೊಂಡು ಹೋಗಿದ್ದಾನೆ. ಮನೆಗೆ ಹೊಡ್ಕೊಂಡು ಹೋಗ್ತಾನೆ. ಅವರು ಕೂಡ ತುಂಬ ಚೆನ್ನಾಗಿ ಕರ್ಣನ ಜೊತೆ ಮಾತಾಡ್ತಾರೆ. ಬಿಕಾಸ್ ಅವರ ಮರ್ಯಾದೆನ ಉಳಿಸ್ಬಿಟ್ಟ ಈ ಹುಡುಗ. ಆಕೆ ಮದುವೆ ಆಗಿದ್ರು ಮುಚ್ಚಿಟ್ಟು ಮದುವೆ ಮಾಡ್ತಿದ್ರು, ಅದನ್ನು ಇವನು ಹೊರಗೆ ತೆಗ್ದ ಅನ್ನೋ ಖುಷಿ. ಆದರೆ ಕರ್ಣ, ನಾನು ಬಂದಿರೋದು ಅದಕ್ಕಲ್ಲ, ನನ್ನಿಂದ ತಪ್ಪಾಗಿದೆ, ಮಿಸ್ಕನ್ಸೆಪ್ಷನ್ ಅಂದ ಈ ಒಂದು ರೀತಿ ಆಗಿಬಿಟ್ಟಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಸಾಹಿತ್ಯವರು ತುಂಬಾ ಒಳ್ಳೆ ಹುಡುಗಿ, ಅವ್ರಿಗೆ ಯಾವುದೇ ರೀತಿ ಮದುವೆ ಕೂಡ ಆಗಿಲ್ಲ, ಏನೂ ಇಲ್ಲ. ನಾನೇ ತಪ್ಪು ತಿಳ್ಕೊಂಡು ಇಂಥ ಅನಾಹುತ ನನ್ನಿಂದಾನೇ ನಡೆದೋಯ್ತು. ದಯವಿಟ್ಟು ವಿಶ್ವನಾಥ್ ಅಂಕಲ್ ಕೊನೆಯ ಆಸೆ, ಅವ್ರು ಕೊಮಾದಲ್ಲಿದ್ದಾರೆ, ಅವ್ರ ಮಗಳು ಮದುವೆ ಆಗಬೇಕು ಅಂತ. ಬಿಕಾಸ್ ನಿಮ್ಮ ಮಗನ ಜೊತೆ ಅವರ ಮಗಳು ಮದುವೆ ಫಿಕ್ಸ್ ಆಗಿತ್ತು, ದಯವಿಟ್ಟು ಮದುವೆಗೆ ಒಪ್ಕೊಳ್ಳಿ ಅಂತ ಹೇಳ್ತಿದ್ರೆ ಏನು ಇಷ್ಟೊತ್ತೇನು ಕಂತೆ ಪುರಾಣ ಕೂದ್ವಾ ರೆಪ್ಯುಟೇಷನ್ ಬಗ್ಗೆ? ನಿಜ ಹೇಳಬೇಕು ಅಂದಿದ್ರೆ ಅವತ್ತೇ ಅವಳು ಕೆನ್ನೆ ಬಾರ್ಸ್ ಬರಬೇಕಿತ್ತು. ನಮ್ಮ ರೆಪ್ಯುಟೇಷನ್ ಹಾಳು ಮಾಡಿದಾಳೆ, ಆದರೂ ಕೂಡ ನಾವು ಸುಮ್ಮನೆ ಬಂದಿದ್ದೇವೆ. ಅದೇ ಹೆಚ್ಚುಗಾರಿಕೆ. ಏನು ನಿಮಗೆ ದುಡ್ಡು ಕೊಟ್ರೆ ಹೇಗೆ? ವಿಶ್ವನಾಥ್ ಅವರು ಹೇಳಿಬಿಟ್ರು, ಅದಕ್ಕೆ ಬಂದು ಈ ರೀತಿ ನಾಟಕ ಮಾಡ್ತಿದ್ರ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಕರ್ಣ ಮಾತ್ರ ನಾನು ಇವಾಗ ಹೇಳ್ತಿರೋದೇ ನಿಜ ಅಂತ ಹೇಳ್ತಿದ್ರೆ ಅವ್ರು ಯಾರೂ ಕೂಡ ನಂಬ್ತಿಲ್ಲ. ಮದುವೆ ಕೂಡ ಆಗೋಕ್ಕೆ ಒಪ್ಕೋದಿಲ್ಲ ಅಂತ ಹೇಳ್ತಿದ್ದಾರೆ. ಫೈನಲಿ ಕರ್ಣನ ಮನೆಯಿಂದ ಹೊರಗಡೆ ದಬ್ತಾರೆ. ಈ ಕಡೆ ಕರ್ಣನೇನೋ ಮನೆಯಿಂದ ಹೊರಗಡೆ ದಬ್ತಾರೆ. ನಿನ್ನನ್ನು ಒಳಗಡೆ ಕೂರಿಸ್ಕೊಂಡಿದ್ದು ಮೊದಲನೇ ತಪ್ಪು. ಅವತ್ತು ನೀನು ಮದುವೆ ಮುರಿಯೋಕೆ ಬಂದಾಗ ಮಾತಾಡದೇ ಇದ್ದಿದ್ದು ಎರಡನೇ ತಪ್ಪು. ಈಗ ಮತ್ತೆ ಅದೇ ತಪ್ಪನ್ನು ಮಾಡೋದಿಲ್ಲ. ಮೊದಲು ಇಲ್ಲಿಂದ ಹೋಗ್ತಾರೋ. ಯಾವುದೇ ಕಾರಣಕ್ಕೂ ಆ ಸಾಹಿತ್ಯನ ನಮ್ಮ ಮನೆಗೆ ತಂದ್ಕೊಳ್ಳೋ ಮಾತೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕರ್ಣ ಮಾತ್ರ ಅವ್ರಿಗೆ ಹೇಳಿ ಹೋದರೂ ಕೂಡ ಯಾವುದೇ ಕಾರಣಕ್ಕೂ ನನ್ನ ಕೆಲಸನ ಮಾಡೋದು ಹೊರತು ಇಲ್ಲಿಂದ ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ವಿಶ್ವನಾಥ್ ಅಂಕಲ್ಗೆ ಮಾತು ಕೊಟ್ಟಿದ್ದೀನಿ, ಸಾಹಿತ್ಯ ಮದುವೆ ಮಾಡಿಸ್ತೀನಿ ಅಂತ. ಸಾಹಿತ್ಯ ಮದುವೆ ಮಾಡಿಸ್ತೀನಿ ಅಂತ ಕರ್ಣ ಪಟ್ಟಿಟ್ಕೊಂಡು ಇಡೀ ರಾತ್ರಿ ಅಲ್ಲೇ ಕಳೆದಿದ್ದಾರೆ. ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ. ವಿಶ್ವನಾಥ್ ಅಂಕಲ್ ಫ್ರೆಂಡ್ ಹೊರಗಡೆ ಬರ್ತಾರೆ, ದತ್ತ ಅವರು. ಹೊರಗಡೆ ಬಂದು ನೋಡಿದ್ರೆ ಇನ್ನೂ ನೀನು ಹೋಗೇ ಅಲ್ವಾ, ಇಲ್ಲೇ ಕಾಯ್ಕೊಂಡು ನಿಂತಿದ್ಯಾ, ರಾತ್ರಿನೇ ಹೇಳಿದೆ ಅಲ್ವಾ, ಮತ್ತು ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸೆಕ್ಯೂರಿಟಿನ ಕೂಡ ಯಾಕೆ ಅವ್ನು ಇಲ್ಲೇ ಬಿಟ್ಟಿದ್ಯಾ ಅಂತ. ಒಳಗಡೆ ಇದ್ದರೆ ಏನಾದರೂ ಮಾಡ್ಬೋದು ಸರ್, ತುಂಬ ಹೇಳಿದೆ ಹೋಗಲಿಲ್ಲ, ಏನು ಮಾಡೋಕ್ಕಾಗುತ್ತೆ ಆಚೆ ಇದ್ದರೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಕರ್ಣನ ಬಳಿ ಬಂದು, ಏನಪ್ಪ ನಿನ್ನ ಕತೆ, ಎಷ್ಟು ಬಾರಿ ಹೇಳೋದು ಅಂತ ಕೇಳ್ತಿದ್ರೆ, ಏನು ಸರ್ ನಾನು ಕೂಡ ಹೇಳಿದೆ ಅಲ್ವಾ ಸಾಹಿತ್ಯವ್ರು ಏನೂ ತಪ್ಪು ಮಾಡಿಲ್ಲ ಅಂತ. ತಪ್ಪು ಮಾಡದೇ ಇದ್ರೂ ಕೂಡ ಈ ರೀತಿ ಶಿಕ್ಷೆ ಆಗೋದು ತಪ್ಪಲ್ವಾ? ನನಗೆ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿಬಿಟ್ಟೆ, ಆದರೆ ಅರ್ಥ ಮಾಡಿಸಿ ಹೇಳ್ತಿದ್ದೀನಿ ತಾನೇ ನಾನೇ, ಯಾಕೆ ನೀವು ಒಪ್ಕೋತಿಲ್ಲ ಅಂತ ಕೇಳ್ತಿದ್ದಾರೆ. ಒಪ್ಕೊಳ್ಳೋ ಮಾತೇ ಇಲ್ಲ, ಅವಳನ್ನ ಮನೆಗೆ ತಂದ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. ಅವ್ರ ಮಗ ಹೆಂಡತಿ ಕೂಡ ಬರ್ತಾರೆ, ಅವರು ಕೂಡ ಅದೇ ಮಾತನ್ನು ಹೇಳ್ತಾರೆ. ಇದರಿಂದ ಕರ್ಣಗೆ ಸಿಟ್ಟು ಬರುತ್ತೆ. ಜೊತೆಗೆ ಈ ಕಡೆ, ಹೌದಾ ಇದೇ ಕೊನೆ ಮಾತು ಅಂತ, ಏನು ಬ್ಲ್ಯಾಕ್ಮೇಲ್ ಮಾಡ್ತಿದ್ಯಾ, ಬ್ಲ್ಯಾಕ್ಮೇಲ್ ಮಾಡಿ ನಮ್ಮ ಮದುವೆ ಮಾಡಿಸ್ತೀಯಾ ಅಂತ ಕೇಳ್ತಿದ್ರೆ, ಬ್ಲ್ಯಾಕ್ಮೇಲ್ ಮಾಡಬೇಕು ಅಂದಿದ್ರೆ ಇಷ್ಟೊತ್ತು ರಾತ್ರಿ ಪೂರ ಇಲ್ಲಿ ಕಾಯ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ನಾನು ಬ್ಲ್ಯಾಕ್ಮೇಲ್ ಮಾಡಬೇಕು ಅಂತ ಇಲ್ಲ, ಒಪ್ಪಿಸಿ ಮದುವೆ ಮಾಡಿಸ್ಬೇಕು ಅಂತಿದ್ದೀನಿ. ನೀವು ಒಪ್ಕೊಳ್ಳಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿದೆ ಈ ಕರ್ಣ ಒಮ್ಮೆ ಮಾತು ಕೊಟ್ಟ ಅಂದರೆ ಜೀವನ ಆದರೂ ಪಣ ಕೆಡ್ತಾನೆ, ಜೀವನ ಆದರೂ ಕೊಟ್ಬಿಡ್ತಾನೆ ಹೊರತು ಯಾವುದೇ ಕಾರಣಕ್ಕೂ ಅವನ ನಿರ್ಧಾರನ ಮಾತ್ರ ಬದಲಾಯಿಸೋದಿಲ್ಲ. ಜೊತೆಗೆ
ಮಳೆ ಬೇಕಿದ್ರೆ ಬಾರದೇ ಇರ್ಬೋದು ಮೋಡ ಕವಿದ್ರೆ, ಆದರೆ ಈ ಕರ್ಣ ಮಾತನ್ನು ಕೊಟ್ಟ ಮೇಲೆ ಅದನ್ನು ಈಡೇರಿಸದೇ ಇರೋದಿಲ್ಲ. ನೋಡ್ತಾ ಇರಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಬ್ರೋಕರ್ ಬರ್ತಾರೆ. ಈ ಕಡೆ ಬ್ರೋಕರ್ ಬಂದಿದೆ, ಯಾರು ನೀವು, ನಿಮಗೂ ಏನಾದರೂ ಒಳ್ಳೆ ಹುಡುಗಿ ಬೇಕು ಅಂದರೆ ಹೇಳಿ, ತುಂಬ ಮುದ್ದಾಗಿರೋ ಹುಡುಗಿನ ಹುಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಬನ್ನಿರಿ ಒಳಗಡೆ, ಇವನ ಹತ್ರ ಏನು ಮಾತು ಅಂತ ಹೇಳಿ ವಿಶ್ವನಾಥ್ ಅಂಕಲ್ ಫ್ರೆಂಡ್ ಅವ್ರನ್ನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ಈ ಕಡೆ ಗೊತ್ತಾಗ್ಬಿಡುತ್ತೆ ಕರ್ಣಾಗೆ ಇವರು ಹುಡುಗಿ ನೋಡೋಕೆ ಬಂದಿದ್ದಾರೆ ಅಂತ. ಬಿಕಾಸ್ ಒಳಗಡೆ ಬ್ರೋಕರ್ ಹುಡುಗಿ ಚೆನ್ನಾಗಿರಬೇಕು ಹಾಗೆ ಹೀಗೆ ಅಂದಾಗ ತುಂಬ ಚೆನ್ನಾಗಿದ್ದಾರೆ, ಬೇಕಿದ್ರೆ ನೋಡಿ ಹಾಗೆ ಹೀಗೆ ಅಂತಾರೆ. ಇವಾಗಲೇ ಹೋಗಿ ನೋಡಿಬಿಡೋಣ ಅಂತ ಅವ್ರ ಮನೆಯವರು ಕೂಡ ಹುಡುಗ ಜೊತೆ ರೆಡಿಯಾಗಿ ಮನೆ ಬಿಟ್ಟು ಹೋಗ್ತಿದ್ದಾರೆ. ಈ ಕಡೆ ಹೊರಗಡೆ ಬಂದರೆ ಕರ್ಣ ಕಾಣಿಸ್ತಾನೆ ಇಲ್ಲ. ಓ ಮೈ ಗಾಡ್, ಸದ್ಯ ಒಳ್ಳೇದಾಯಿತು ಹೊರಟುಬಿಟ್ಟಿದ್ದಾನೆ ಅಂತ ಅನ್ಕೋತಾರೆ. ಫೈನಲಿ ಕಾರಲ್ಲಿ ಎಲ್ಲರೂ ಹೊರಟ್ರೆ ಈ ಕಡೆ ಕರ್ಣ ಹಿಂದೆನೇ ಹಿಂಬಾಲಿಸ್ಕೊಂಡು ಹೋಗಿ ಆಲ್ರೆಡಿ ಅವ್ರು ಹೋಗೋಕ್ಕೂ ಮೊನ್ನೆ ಜಾಗದಲ್ಲಿದ್ದಾರೆ. ಎಷ್ಟು ಫಾಸ್ಟಾಗಿ ಕರ್ಣ ಕೆಲಸನ ಮಾಡಿದ್ದಾರೆ. ಆದರೆ ಇಲ್ಲೆಲ್ಲ ಈ ಕಡೆ ಕರ್ಣ ಸಾಹಿತ್ಯ ಬದುಕನ್ನು ಸರಿ ಮಾಡೋಕ್ಕೆ ಹೊರಟಿದ್ರೆ, ಆ ಕಡೆ ಸಾಹಿತ್ಯ ಬದುಕು ಮೂರಾ ಬಟ್ಟೆ ಆಗಿದೆ. ಈ ಕಡೆ ಮತ್ತೆ ಅವಳ ಮುಂದೆ ಮೀಡಿಯಾ ಬಂದು ನಿಂತಿದೆ. ಸಂಕಟ, ನೋವು, ಅಪ್ಪನ್ನ ಕಳ್ಕೊತಿದ್ದೀನಿ ಅನ್ನೋ ನೋವಿನ ಮಧ್ಯೆ ಮತ್ತೆ ಮೀಡಿಯಾದವ್ರು ಬಂದು ನೋಡಿ, ಇದೇ ಹುಡುಗಿ ಮದುವೆಗೆ ಹಾಗೆ ಡಿವೋರ್ಸ್ ಕೊಟ್ಟೆ ಮತ್ತೊಂದು ಮದುವೆ ಆಗೋಕ್ಕೆ ಹೋಗಿದ್ದು, ಇವತ್ತು ಇವ್ರ ತಂದೆ ಕೋಮಾ ಸ್ಟೇಜಲ್ಲಿದ್ದಾರೆ ಅಂತ ಹೇಳ್ರಿ ಅಂತ ಮಾತಾಡಿಸ್ತಿದ್ರೆ ಕಣ್ಣೀರು ಹಾಕ್ತಿದ್ದಾಳೆ ಸಾಹಿತ್ಯ. ಕಣ್ಣೀರು ಹಾಕಿದ್ರೆ ಏನು ಪ್ರಯೋಜನ, ಮಾಡೋದೆಲ್ಲ ಮಾಡಿ ಈ ರೀತಿ ನಾಟಕ ಮಾಡಿದ್ರೆ ಏನು ಅರ್ಥ? ನಿಮ್ಮ ತಂದೆ ನಿಮ್ಮಿಂದಾಗಿ ಕೋಮಾಗೆ ಹೋಗಿದ್ದಾರೆ ಅಂತ ಸ್ವಲ್ಪ ಕೂಡ ನೋವಾಗ್ತಿಲ್ವಾ ನಿಮಗೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಚಿಕ್ಕಪ್ಪ ಬರ್ತಾರೆ. ಯಾಕೆ ಬಂದಿದ್ದೀರಾ, ಹೋಗಿ ಅಂತ ಹೇಳ್ತಿದ್ದಾರೆ. ಈ ಕಡೆ ತುಂಬ ನೋವು ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಹೋಗಿ ಆ ಕಡೆ ಅಳುಕ್ಕೆ ಹೊರಟ್ಬಿಡ್ತಾಳೆ. ಈ ಕಡೆ ಅಲ್ಲಿಗೆ ಟೀಚರ್ ಬರ್ತಾರೆ. ನೋಡಿ ಮೇಡಮ್, ಅಪ್ಪ ಸಾಯುಸ್ಥಿತಿಯಲ್ಲಿದ್ದಾರೆ, ಇವತ್ತು ನಾಳೆ ಅಂತಿದ್ದಾರೆ, ಅವ್ರನ್ನ ಕಳ್ಕೊತಿದ್ದೀನಿ ಅನ್ನೋ ನೋವಿನ ನಡುವೆ ಇದು ಯಾರೋ ಬಂದು ಈ ರೀತಿ ಮಾತಾಡ್ತಿದಾರಲ್ಲ, ನನ್ನ ಮನಸ್ಸಿಗೆ ಎಷ್ಟು ಹರ್ಟ್ ಆಗಬೇಕು ಅಂದಾಗ ಈ ರೀತಿ ಮಾತಾಡೋಕೆ ಇರ್ತಾರಮ್ಮ ಸಾಹಿತ್ಯ. ಆದರೆ ಅದನ್ನು ಹೆದರಿಸಿ ನಾವು ನಿಲ್ಬೇಕಲ್ವ? ನಾವು ಮಾತಾಡದೆ ಹಾಗೆ ಸುಮ್ಮನಿದ್ರೆ ಮೇಲಿಂದ ಮೇಲೆ ಕಲ್ಲು ಹೊಡಿತಾನೆ ಇರ್ತಾರಲ್ವ. ಅದಕ್ಕೆ ನೀನು ಧೈರ್ಯವಾಗಿ ಹೋಗಿ ಒಮ್ಮೆ ಮಾತಾಡಿದ್ರೆ ಯಾರೂ ಕೂಡ ನಿನ್ನ ಹತ್ರ ಬರುವುದಿಲ್ಲ ಅಂತ ಟೀಚರು ಹೇಳ್ತಾರೆ. ತಕ್ಷಣ ಈ ಕಡೆ ಸಾಹಿತ್ಯ ಹೋಗ್ತಾಳೆ. ಚಿಕ್ಕಪ್ಪ ಈ ಕಡೆ ಬನ್ನಿ ಅಂತ ಧೈರ್ಯವಾಗಿ ನಿಂತು, ಹೌದು ನೀವು ಯಾಕೆ ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀರ ಅಂತ ಕೇಳ್ತಿದ್ರೆ, ನನ್ನ ಇಷ್ಟ, ನನ್ನ ಡ್ರೆಸ್ ನೀವು ಯಾರು ಕೇಳೋದಕ್ಕೆ, ಅದು ನನ್ನ ಪರ್ಸ್ನಲ್ ವಿಷಯ ಅಂದಾಗ, ಹೌದಲ್ವ, ನಿಮ್ಮ ಪರ್ಸ್ನಲ್ ವಿಷಯಕ್ಕೆ ಬೇರೆ ಯಾರು ಬರಬಾರ್ದು, ಇದು ನನ್ನ ಮದುವೆ ವಿಷಯ, ಇದು ನನ್ನ ಪರ್ಸ್ನಲ್ ಮ್ಯಾಟರ್ ತಾನೆ, ಅದಕ್ಕೆ ನೀವು ಯಾಕೆ ಬರ್ತೀರಾ? ನಿಮಗೆ ಒಂದು ನ್ಯಾಯ ನನಗೆ ಒಂದು ನ್ಯಾಯನ ಅಂದ್ರೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಸಮಾಜದಲ್ಲಿ ಒಂದು ಹೆಣ್ಮಗಳಾಗಿ ಮದುವೆ ಆಗಿದ್ದು ಕೂಡ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿ ಒಬ್ಬ ಬದುಕಿನ ಜೊತೆ ಆಟ ಆಡಿ ಮದುವೆ ಆಗೋಕ್ಕೆ ಹೊರಟು ಇನ್ನೊಬ್ಬರು ಸಾವು ಎದುರು ನೋಡಿದ್ರು ಅಂಥ ಪರಿಸ್ಥಿತಿ ನೀವು ತಂದಿಟ್ಟಿದ್ದೀರ. ಹಾಗಾಗಿ ಇದನ್ನು ಸೊಸೈಟಿಗೆ ತಿಳಿಸೋದು ನಮ್ಮ ಪ್ರಯತ್ನ ಅಂತಂದರೆ ಸಖತ್ತಾಗಿ ಟಾಂಗ್ ಕೊಟ್ಟು ಅವರನ್ನು ಅಲ್ಲಿಂದ ಆಚೆ ಕಳಿಸ್ತಾಳೆ ಸಾಹಿತ್ಯ. ಈ ಕಡೆ ಕರ್ಣ ಏನು ಕಡಿಮೆ ಇಲ್ಲ. ಈ ಕಡೆ ಫೈನಲಿ ಹುಡುಗಿ ನೋಡೋಕೆ ಬಂದಿದ್ರೆ ಯಾರು ಇವ್ರಿಗೆ ನಮ್ಮ ಮಗಳನ್ನ ಕೊಡಬೇಕಾ? ಯಾವುದೇ ಕಾರಣಕ್ಕೂ ಹುಡುಗನ ನಮ್ಮ ಮಗಳು ಕೊಡೋದಿಲ್ಲ, ಇವನೇನು ಸಾಚು ಅಂತ ಕೊಡಬೇಕಾ? ಹಾಗೆ ಹೀಗೆ ಅಂತ ಕೆಟ್ಟದಾಗಿ ಮಾತಾಡ್ತಾರೆ. ಏನದು ನನ್ನ ಮಗ ಒಳ್ಳೆಯವನು ಹಾಗೆ ಹೀಗೆ ಅಂತ ಹೇಳ್ತಿದ್ರೆ, ಅಷ್ಟರಲ್ಲಿ ಈ ಕಡೆ ಕರ್ಣ ಮೇಲಿಂದ ಎಳಿತಾ ಇದ್ರೆ ಶಾಕ್ ಆಗ್ತದೆ. ಈ ಕಡೆ ಫೈನಲಿ ಕರ್ಣನೇ ಇದಕ್ಕೆಲ್ಲ ಕಾರಣ ಅನ್ನೋದು ಗೊತ್ತಾಗಿದೆ. ಎಲ್ಲಿ ಹೋದರೂ ಕೂಡ ಇದೇ ಗತಿ ನಿಮ್ಮದು ಅಂತ ಕರ್ಣ ಹೇಳ್ತಿದ್ದಾನೆ. ನಿಮ್ಗಿರೋದೇ ಒಂದೇ ದಾರಿ, ಸಾಹಿತ್ಯನ ಮದುವೆ ಆಗೋದು ಅಂತ. ಫೈನಲಿ ಸಾಹಿತ್ಯನ ಮದುವೆ ಆಗೋದಕ್ಕೆ ಒಪ್ಕೋತಾರ ಅಥವಾ ಮನೆಯವ್ರ ಮುಂದೆ ಹೋಗಿ ಈ ರೀತಿ ನಮಗೆ ತೊಂದರೆ ಕೊಡ್ತಿದ್ದಾನೆ ಅನ್ನೋದನ್ನು ಸಾಹಿತ್ಯ ಫ್ಯಾಮಿಲಿ ಮುಂದೆ ತಿಳಿಸಿ ಅವರೇ ಕಾರಣನ ತಡೆಯೋಗೆ ಮಾಡ್ತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.